ಹತ್ತು ಹಲವು ಸಮಸ್ಯೆಗಳು ಸಂಕಷ್ಟಗಳಿಂದ ಬೇಸತ್ತಂತ ಅನೇಕ ಅನ್ನದಾತರು ನೇಣಿಗೆ ಕೊರಳುವುದು ವರದಿಯಾಗ್ತಾ ಇದೆ. ಅಲ್ಲದೆ ವರ್ಷ ಕಳೆದಂತೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂಖ್ಯೆ ಕೂಡ ಹೆಚ್ಚಾಗ್ತಲೇ ಇದೆ. ಅದು ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಆಸಕ್ತಿ ಕೂಡ ನಮ್ಮ ರಾಜಕಾರಣಿಗಳಿಗೆ ಇಲ್ಲ. ಇಡೀ ಸರ್ಕಾರ ಕಳೆದೊಂದು ವರ್ಷದಿಂದ ರೈತರ ಆತ್ಮಹತ್ಯೆಗಳ ವರದಿಯನ್ನು ಸದ್ಯ ಬಿಡುಗಡೆ ಮಾಡಿದೆ. ಈ ಸರ್ಕಾರ ರಾಜ್ಯದಲ್ಲಿ ಆತಂಕ ಸೃಷ್ಟಿಸಿದೆ. ಈ ವರದಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಗಂಭೀರ ಸಮಸ್ಯೆಯಾಗಿ ಮುಂದುವರೆದಿವೆ. ಕಳೆದ ಒಂದು ವರ್ಷ 4 ತಿಂಗಳ ಅವಧಿಯಲ್ಲಿ 2024ರಿಂದ 25ರವರೆಗೆ ರಾಜ್ಯದಲ್ಲಿ ಒಟ್ಟು 981 ರೈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ ಪ್ರಕರಣಗಳು ವರದಿಯಾಗಿವೆ. ಇದರಲ್ಲಿ 825 ಪ್ರಕರಣಗಳು ರೈತರೇ ಆತ್ಮಹತ್ಯೆಗೊಂಡಿದ್ದು ಮತ್ತು 138 ಪ್ರಕರಣಗಳು ಇತರ ಕಾರಣಗಳಿಂದಾಗಿ ಆತ್ಮಹತ್ಯೆಗೆ ಶರಣಾಗಿರೋದು. ಇದರಲ್ಲಿ ರೈತ ತಾನು ಬೆಳೆದಂಥ ಬೆಳೆ ನಷ್ಟನೋ ಅಥವಾ ಸಾಲದ ಶೂಲಕ್ಕೋ ಬಲಿಯಾಗಿರೋದೇ ಹೆಚ್ಚು, 90% ಇದೆ. ಈ ದುರಂತಕ್ಕೆ ಕಾರಣವಾಗಿರುವಂಥದ್ದು ಹಲವು ಅಂಶಗಳು. ಅದು ಕೃಷಿ ಸಾಲ, ಬೆಳೆ ವೈಫಲ್ಯ, ಆರ್ಥಿಕ ಸಂಕಷ್ಟಗಳು ಮತ್ತು ಸಾಮಾಜಿಕ ಒತ್ತಡಗಳು ಅಂತ ತಿಳಿದು ಬಂದಿದೆ. ಈಗಾಗಲೇ ಸರ್ಕಾರದಿಂದ 807 ರೈತ ಕುಟುಂಬಗಳಿಗೆ ಪರಿಹಾರ ವಿತರಿಸಲಾಗಿದೆ. ಆದರೆ ಇನ್ನೂ 18 ಪ್ರಕರಣಗಳಿಗೆ ಇದುವರೆಗೂ ಪರಿಹಾರ ನೀಡಲಾಗಿಲ್ಲ, ನೀಡಬೇಕಿದೆ. ರೈತರ ಕುಟುಂಬಗಳಿಗೆ ತ್ವರಿತವಾಗಿ ಆರ್ಥಿಕ ಸಹಾಯ ಒದಗಿಸುವುದು ಅಗತ್ಯವಾಗಿದ್ದು ಈ ಕಾರ್ಯದಲ್ಲಿ ಸರ್ಕಾರದ ಕಾರ್ಯತಂತ್ರ ಮೇಲೆ ಎಲ್ಲರ ಗಮನವಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಗಣನೀಯವಾಗಿ ಅದರ ಸಂಖ್ಯೆ ಏರುತ್ತಾ ಬರ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಜಿಲ್ಲೆಯೊಂದರಲ್ಲಿ ಸುಮಾರು 128 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ. ಇದಕ್ಕೆ ಬರ ಮತ್ತು ಸಾಲದ ಒತ್ತಡ ಮತ್ತು ಕೃಷಿ ಸಂಬಂಧಿತ ಸಮಸ್ಯೆಗಳೇ ಪ್ರಮುಖ ಕಾರಣ ಅಂತ ತಿಳಿದು ಬಂದಿದೆ. ನೀವೀಗ ಟಿವಿ ಪರದೆಯ ಮೇಲೆ ಒಂದು ಲೀಸ್ಟನ್ನು ನೋಡ್ತಾ ಇದ್ದೀರಿ. ಯಾವ್ಯಾವ ಜಿಲ್ಲೆ ಎಷ್ಟೆಷ್ಟು ರೈತರು ಸಾವನ್ನಪ್ಪಿದ್ದಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಅನ್ನುವಂಥ ಲೀಸ್ಟನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಪಬ್ಲಿಕ್ ಡೊಮೇನಲ್ಲಿದೆ. ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬಳಸೋರು ನೋಡ್ಬೋದು. ಇದು ಪಬ್ಲಿಕ್ ಡೊಮೇನಲ್ಲಿ ನಿಮಗೆ ಸಿಗ್ತಾ ಇದೆ ಈಗಾಗಲೇ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ದಾರೆ, ಯಾವ್ಯಾವ ಜಿಲ್ಲೆಯವರು ಎಷ್ಟೆಷ್ಟು ಸಾವಾಗಿದೆ ಅಂತ. ಇದೆಲ್ಲ ಸಾವಿಗೆ ಕಾರಣ ಏನಂತಂದರೆ ತಮಗೆಲ್ಲ ಕೂಡ ಗೊತ್ತಿದೆ, ರೈತರು ಸಾಯೋದು ಒಂದೇ ವಿಷಯದಲ್ಲಿ. ಒಂದು ಸಾಲದ ಸೂಲಕ್ಕೆ ಹೆದರಿ ಅಲ್ಲ, ಮರ್ಯಾದೆ ಗಂಜಿ ಸಾಯ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನು ಬೆಳೆದ್ರೂ ನಷ್ಟ ಆಗ್ಬಿಡುತ್ತೆ. ಒಂದು ವರ್ಷ ಲಾಭ ಸಿಕ್ಕಿದ್ರೆ ಇನ್ನು 3 ವರ್ಷ ನಷ್ಟನೇ ಅನುಭವಿಸೋದು ಜಾಸ್ತಿ ಆಗಿದೆ. ಬಟ್ ಒಬ್ಬ ರೈತ ಒಂದು ಕೃಷಿಯನ್ನು ಮಾಡ್ತಾನೆ ಅಂತಂದರೆ ತಾನು ಬೆಳೆಯುವಂಥ ಬೆಳೆಯಲ್ಲಿ ಫಲವತ್ತಾದ ಬೆಳೆಯನ್ನು ಮಾರಾಟಕ್ಕಿಡ್ತಾನೆ. ಅಳೆದು ಉಳಿದು ಲಾಸ್ಟ್ ಮಾಲ್ ಇರುತ್ತಲ್ಲ, ಅದು ಇನ್ನೇನು ಮಾರುಕಟ್ಟೆಯಲ್ಲಿ ಅದಕ್ಕೆ ಬೆಲೆ ಸಿಗಲ್ಲ ಅಂತ ಇರುತ್ತಲ್ಲ, ಅಂಥ ಬೆಳೆಯನ್ನು ತಾನು ಉಳಿಸ್ಕೊಂಡು ತಿಂತಾನೆ. ಅಂಥ ಬೆಳೆಯನ್ನು ರೈತ ತಾನು ಉಳಿಸ್ಕೊಂಡು ತಿಂತಾನೆ ರೀ. ಇದು ಸತ್ಯವಾದ ಮಾತು. ಇಂಥ ಔದಾರ್ಯ, ಇಂಥ ಮನಸ್ಸು ಬೇರೆ ಯಾವ ಕ್ಷೇತ್ರದಲ್ಲಿದೆ? ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಉತ್ತರ ಕೊಟ್ಕೊಳ್ಳಿ, ನಿಮ್ಮ ಅಂತರಾಳಕ್ಕೆ ನೀವೇ ಉತ್ತರ ಕೊಟ್ಕೊಳ್ಳಿ. ಯಾವುದಾದ್ರೂ ಬೇರೆ ಕ್ಷೇತ್ರದಲ್ಲಿ ಒಳ್ಳೆಯದನ್ನ ಬೇರೆಯವರಿಗೆ ಉಣ್ಣಕ್ಕೆ ಕೊಟ್ಟು ಬೆವರು ಸುರಿಸಿ, ಕೆಲವು ಸರಿ ರಕ್ತ ಸುರಿಸಿ ಬೆಳೆದಂಥ ಬೆಳೆಯನ್ನ, ಫಲವತ್ತಾದ ಬೆಳೆಯನ್ನ ಇನ್ನೊಬ್ಬರು ತಿನ್ನಲಿ, ಅಳೆದು ಉಳಿದಿರೋದನ್ನು ನಾನು ತಿಂತೀನಿ ಅಂತೇಳಿ ಉಳಿಸ್ಕೊಳ್ಳೋದಾದ್ರೂ ಯಾಕೆ ಗೊತ್ತಾ? ಅದಕ್ಕೆ ಕಾರಣ ತಾನು ಬೆಳೀತಕ್ಕಂಥ ಬೆಳೆಯಲ್ಲಿ ತನಗೆ ತಕ್ಕ ಫಲ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ರೈತ ಆ ಬೆಳೆಯ ಸಾಲ ಸೂಲವನ್ನ ನೀಗಿಸೋದಕ್ಕೆ ತಾನು ಮಣ್ಣು ತಿಂದು ಇನ್ನೊಬ್ಬರಿಗೆ ಅಮೃತ ಕೊಡ್ತಾ ಇದ್ದಾನೆ. ಅಂತ ರೈತನ ಸಾವನ್ನು ನಾವು ವರ್ಷದಲ್ಲಿ ಲೆಕ್ಕ ಹಾಕ್ತಾ ಇದ್ದೀವಿ 1000 ಸಂಖ್ಯೆಯಲ್ಲಿ. ಅದು ಕೂಡ ಸಾಲದ ಸೂಲಕ್ಕೆ, ಬೆಳೆ ನಷ್ಟಕ್ಕೆ, ಇಂಥ ವಿಷಯಗಳಿಗೆ, ಪ್ರಾಕೃತಿಕ ವಿಕೋಪಕ್ಕೆ, ಬೆಳೆ ಕಂಗಾಲಾಗಿ, ಅಥವಾ ಒಳ್ಳೆ ಬೆಲೆ ಬಂದರೆ ಬೆಳೆ ಇಲ್ಲ,
ಬೆಳೆ ಬಂದರೆ ಬೆಲೆ ಇಲ್ಲ. ಇವತ್ತು ₹1 ಗುಂಡು ಪಿನ್ನಿಂದ ಹಿಡಿದು ₹1 ಗುಂಡು ಪಿನ್ನಿಂದ ಹಿಡಿದು ₹1 ಮ್ಯಾಚ್ ಬಾಕ್ಸ್ ಇಂದ ಹಿಡಿದು ₹1,00,000 ಕಾರ್ ಖರೀದಿವರೆಗೂ ಕೂಡ, ಕೋಟಿ ರೂಪಾಯಿ ಕಾರ್ ಖರೀದಿವರೆಗೂ ಕೂಡ MRP ಅಂತ ಇರುತ್ತೆ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಇನ್ಕ್ಲೂಡಿಂಗ್ ಟ್ಯಾಕ್ಸ್, ಇನ್ಕ್ಲೂಡಿಂಗ್ ಮ್ಯಾನುಫ್ಯಾಕ್ಚರಿಂಗ್, ಇನ್ಕ್ಲೂಡಿಂಗ್ ಸೇಲ್ಸ್ ಎಲ್ಲ ಬರುತ್ತೆ. ಅಂಥದ್ದು ತಿಂದೇ ಇದ್ರೆ ನಾವೇನು ಬದುಕಲ್ಲ ಅಂತಿಲ್ಲ. ಅಂಥದಕ್ಕೆ ನಿರ್ದಿಷ್ಟ ಬೆಲೆ ಕೊಟ್ಟು ತಗೋಬೇಕು ಅನ್ನುವಂಥ ಕಾನೂನಿದೆ. ಆದರೆ ರೈತ ಬೆಳೆಯುವ ಬೆಳೆಗೆ ಮಾತ್ರ ಅವನಿಗೆ MRP ಫಿಕ್ಸ್ ಮಾಡುವಂಥ ಅಧಿಕಾರ ಇಲ್ಲ. ಎಷ್ಟು ಕೇಳ್ತಾರೋ ಮಾರ್ಕೆಟಲ್ಲಿ ಅಷ್ಟು ಕೊಟ್ಕೊಂಡು ಬರಬೇಕದು. ನಷ್ಟನೋ, ಸಾಲನೋ, ಸೂಲನೋ, ಇದು ರೈತನ ಪರಿಸ್ಥಿತಿ. ಇದಕ್ಕೆ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ಇಂಥ ಆತ್ಮಹತ್ಯೆಗಳಾದಾಗ ಕೆಲವು ಮಹಾನುಭಾವ ರಾಜಕಾರಣಿಗಳು ಮಾತಾಡ್ತಾರೆ, ಅವರು ಪರಿಹಾರ ಸಿಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ. ಇಂಥ ಮಾತು ರೈತರಿಗೆ ಹೊಟ್ಟೆ ಮೇಲೆ ಬರ್ರೆ ಎಳೆದಂಗೆ ಆಗುತ್ತೆ. ಆಗಲಿ, ಇದು ಮಾತಾಡೋಕ್ಕಷ್ಟೇ ಚಂದ. ಏನೋ ಅದೇನೋ ಅಂತಾರಲ್ಲ, ರೈತರ ಬಗ್ಗೆ, ಯೋಧರ ಬಗ್ಗೆ ಮಾತಾಡೋರು ತುಂಬ ಮಾತಾಡ್ತಾರೆ ಅವ್ರ ಹೆಸರಲ್ಲಿ. ಆದರೆ ಅವರ ವಿಚಾರಗಳು ಬಂದಾಗ ಯಾರು ಕೂಡ ಕಿವಿಗೊಡೋದಿಲ್ಲ, ಗಮನ ಕೊಡೋದಿಲ್ಲ. ಸರ್ಕಾರಗಳು ಇನ್ನಾದರೂ ಎಚ್ಚೆತ್ಕೊಂಡು, ಇವತ್ತು ನೋಡಿ ಯೂರಿಯಾಗಾಗಿ ಅಲ್ದಾಡ್ತಾ ಇದ್ದಾರೆ, ಅಂಗಡಿಗಳ ಮುಂದೆ ನಿಂತು ಗೋಳಾಡ್ತಿದ್ದಾರೆ. ಯೂರಿಯಾ ತಗೋಬೇಕು ಅಂದರೆ ಅದಕ್ಕೆ ಇನ್ನೇನೋ ಲಿಂಕ್ ಇಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇದೆ. ಬೆಳೆದಂಥ ಬೆಳೆಗೆ ಬೆಲೆ ಇರೋದಿಲ್ಲ. ರೈತ ಯಾವುದಾದ್ರೂ ತಾಲೂಕು ಆಫೀಸ್ಗೆ ಅಥವಾ DC ಆಫೀಸ್ಗೆ ಹೋಗಿ ಏನಾದರೂ ಕೆಲಸ ಮಾಡಿಕೊಡಿ ಸ್ವಾಮಿ ಅಂತ ಕೇಳ್ಕೊಂಡ್ರಿಗಿನ ಅವನನ್ನು ತುಚ್ಛವಾಗಿ ನೋಡ್ತಾರೆ. ಅವ್ರ ಹತ್ರ ಮಾತಾಡುವಂಥ ಭಾಷೆ ಕೂಡ ಅವರಿಗೆ ಹಿಡ್ತಾ ಇರೋದಿಲ್ಲ, ಹಂಗೆ ಮಾತಾಡ್ತಾರೆ, ದಿನ ತಿರುಗಿಸ್ತಾರೆ. ಅದೇ ಒಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್ ಹೋದರೆ, ಅದೇ ಒಬ್ಬ ರಾಜಕಾರಣಿ ಹಿಂದೆ ತಿರುಗೋ ರೌಡಿ ಹೋದರೆ, ಇಂಥವ್ರಿಗೆಲ್ಲ ರಾಜ ಮರ್ಯಾದೆ, ಅಂಥ ರೈತನಿಗೆ ಅಪಮಾನ. ಎಲ್ಲೋದ್ರು ಅವನ ಕೆಲಸ ಅಂದರೆ ಅಸಡ್ಡೆ. ಅವನ್ನ ರಾಜಕೀಯ ಪಕ್ಷಗಳು ಕಡೆಗಣಿಸ್ತವೆ. ಇದು ಪರಿಸ್ಥಿತಿ. ರೈತರ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಆಸಕ್ತಿ ಇಲ್ಲ, ಕೇಳಿಸ್ಕೊಳ್ಳೋರಿಗೂ ವ್ಯವಧಾನ ಇಲ್ಲ. ಏನು ಮಾಡೋಣ? ಮುಂದಿನ ಸುದ್ದಿಗೆ ಹೋಗೋಣ.